ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಏನು ವಿಶೇಷತೆ ಐತಿ ಅಂತ ನೋಡೋಣ. ನಿನ್ನೆ ಇಲ್ಲಿ ರೊಕ್ಕ ಕೊಟ್ಟಿದ್ರೆ ಏಟ್ ಬೇಕು ಅದು ತೊಗೊಂಡ್ಬಿಡಿದ್ವಿ ಕೆಡಿಸ್ಬೇಕು ಹೆಂಗ್ರಿ ಎಲ್ಲ ತಗೊಂಬಂದವ್ರು. ಅಲ್ಲಿ 10 ರೂಪಾಯಿ ಹಾಕಿವು ಆಲೂಗಡ್ಡೆ ಏನು ಕೆಡಲ್ ಬಿಡ್ರಿ, ನಮ್ಗೆ ಆಲೂಗಡ್ಡೆ ಬೇಕಾರಿ. ಸೊಪ್ಪಿನ ಪಲ್ಯ ಹೌದಾ? ಮೂರು ಇದ್ದಿದ್ರಿ ಅವು ಸಸ್ತಾಗೈತ್ರಿ ಸೊಪ್ಪು ಗಿಪ್ಪಿ ಎಲ್ಲ. ಈಗ 20 ರೂಪಾಯಿ ಹೇಳ್ರಿ. 20 ರೂಪಾಯಿ ದಾಡ್ 10 ರೂಪಾಯಿ ಕೊಟ್ರಿ ಇವ್ರಿಗೆ ಅಷ್ಟು. ಹೌದಾ? 20 ರೂಪಾಯಿ 20 ರೂಪಾಯಿ ದಾಡ್ರಿ ಅವು. ಏನು 20 ರೂಪಾಯಿ ಅವು ಸೊಪ್ಪೆಲ್ಲ 20 ರೂಪಾಯಿ ಬರೀ ಅವು. ಬಟಾಣಿ ತೊಗೊಂಬಂದ್ರಿನ? ಒಟಾಣಿ ಚಲೋ ಮಾಡಿದ್ರಿ. ಒಟಾಣಿ ಒಟಾಣಿ ಅಡಕಿರೋ 2 kg ಒಟಾಣಿ ಮೇ ಇದೇ ಆಯ್ತು ಮರ. ಯಾರ್ರಿ ದೊಡ್ಡರಿ? ಪಾಪ ಅದ ಅಲ್ರಿ ಆಟೋದೊಳಗೆ ಕರ್ಕೊಂಡು ಹೋಗಿರ್ತಾರಲ್ರಿ. ಯಾವ್ದು ಆಟೋದೊಳಗೆ? ಬಂಡೆಕಾಳು ನಿಗಿತ ನೋಡ. ಅದ ಎಡಗಾಲ ಮಾಡಕ ಗೋಲ್ಡ್ ಕಪ್ ರೀ. ಚಲೋ ಗೆದ್ಕೊಂಬಂದಿರಿ ಬಿಡ್ರಿ. ಚಲೋ ಗೆದ್ಕೊಂಬಂದಿರಿ. ಇದ್ದಾಗ ಇಮಾಮ್ ಸಾಬ ಇಲ್ದಾಗ ಚಲೋ ಐತ್ರಿ ನಿಮ್ದು. ಅಷ್ಟು ತರಕಾರಿ ತೊಗೊಂಬಂದು ಇವತ್ತು ಮನೆ ತುಂಬ ಹರಡಕತ್ ಬಿಟ್ರಿ ಅವ್ರು. ನೀವ ಎಲ್ಲರೂ ಚಹಾ ಕುಡಿದ್ರಿ. ಈಗ ಅಮ್ಮ ಸೊಪ್ಪು ಸೋಸಾಕತ್ರಿ ಇಲ್ಲಿ. ಅದು ಫ್ರಿಜ್ನಾಗ ಹಿಡಿಬೇಕಲ್ಲ ಸೊಪ್ಪು, ಅಷ್ಟು ಫ್ರಿಜ್ನಾಗ ಹಿಡಿಯೋದೇ ಇಲ್ರಿ. ಅದು ಎಲ್ಲ ಸೋಸಿ ಹಾಳೆ ಒಳಗೆ ಕಟ್ಟಿಟ್ರೆ ಇದಾಕೈತಿ. ಒಂಥರದ್ದು ಅಷ್ಟ ಸೋಸ್ಬಿಡಮ್ಮ, ನಡ ನೋಯ್ತೈತ್ರಿ. ಅದನ್ನು ಪೂರ ಸೋಸ್ಕೊಂತ ಕುತ್ಕೊಂಡಿ ಅಂದ್ರಿ ಅಲ್ಲೇ ಹಿಂದಕ್ಕೆ ಸರಿಸ್ರಿ. ಮತ್ತೆ ಬೇಕಾದ ಮಧ್ಯಾಹ್ನದ ಹಿಂಗೆ ಸೋಸಾಕ ಬರೋದು ತಗೋರಿ ಸಾಕು. ಅದು ಸಸ್ತಾದವನ್ರಿ ಹೊತ್ಕೊಂಬಂದಾರಿ ಅವ್ರು. ಒಟಾಣಿ ನೋಡ್ರಿ ಬಿಟ್ಟು ತುಂಬೈತಿರೋದು ಒಟಾಣಿನ. ಹಿಡಿಬೇಕಲ್ರಿ, ಹಿಡಿಯಂಗಿಲ್ಲ ರೀ. ಆರಿಫನು ಬಾಂಡೆ ಎಲ್ಲ ಹಾಕ್ಕೊಂಡು ಹೋದ್ರೆ ಹಾಕ್ಕೊಂಡ್ಮೇಲೆ ನಾನು ಗ್ಯಾಸ್ ಕಟ್ಟೆ ಎಲ್ಲ ತೊಳೆದಿಟ್ಟು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮೆ ಇದಕ್ಕೆ ಹೋಗಿದ್ರಿ. ಪನ್ನೀರ್ ಇತ್ತು ನಮ್ಮ ಸಾನಂದು ಅಲ್ಲಿ ಅವ್ರ ಗಂಡ ಮನೆ ಒಳಗ್ರಿ. ಅಲ್ಲಿ ಹೋಗಿದ್ರಿ. ಅವರು ಅಡುಗೆ ಎಷ್ಟೊಂದು ಅಡುಗೆ ಕಟ್ಕಸಿದ್ರಂತ್ರಿ. ಮತ್ತು ನಮ್ಮ ಅಪ್ಪ ಕೊಟ್ಕಸ್ಯಾರ ನಮಗೊಂದಿಷ್ಟು ಪಲ್ಯ ಅದು ಇಲ್ಲ. ಅದನ್ನ ಬಿಸಿ ಮಾಡೀನಿ. ಮತ್ತು ಅಮ್ಮರಿಗೆ ಏನಾದರೂ ಬಿಸಿದು ಮಾಡಬೇಕಲ್ರಿ, ಸ್ವಲ್ಪ ಅನ್ನ ಅದು ಮಾಡ್ತೀನಿ ರೀ ಅವ್ರಿಗೆ. ನನಗೆ ಗುಳಿಗೆ ತೊಗೊಂಡ್ರೆ ಒಂದು ಸ್ವಲ್ಪ ಸುಸ್ತು ಹೋಗ್ತೈತಿ. ಈಗ ನಿನ್ನ ರಾತ್ರಿ ಗುಳಿಗೆ ತೊಗೊಂಡಿದ್ದೆ ಇಲ್ಲಿ ಮಟ ಕೂದ್ರಿ ಓಡಾಡ್ದಂಗೆ ಓಡಾಡಿದೆ. ಈಗ ಮತ್ತೆ ಸುಸ್ತು ಆಗತ್ತೆ ನನಗೆ. ಮತ್ತು ಗುಳಿಗೆ ತೊಗೊಂಡ್ಮೇಲೆ ಸ್ವಲ್ಪ ಎನರ್ಜಿ ಬರೋದ್ರಿ. ಈಗ ಇಲ್ಲಿ ನೋಡ್ರಿ ರಾಜಗಿರಿ ಸೊಪ್ಪು ಒಂದು ಡಬ್ಬರ್ ತುಂಬಿತ್ತು. ಅವರು ಸೊಪ್ಪಿಗೆ ಭಾಳ ಜೀವ್ರಿ ನಮ್ಮ ಮನೆಯವ್ರು. ಹಾಗೆ ಸೊಪ್ಪು ತೊಗೊಂಡ್ಬಿಟ್ರಿ ಅವ್ರು. ಅಷ್ಟು ಕಡೆ ಒಗ್ಗರಣೆ ಕೊಟ್ಬಿಡ್ತೀನಿ ನಾನು, ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿ ಹಾಕಿರಿ. ಮತ್ತು ಫ್ರೆಂಡ್ಸ ವರ್ಕ್ ಫ್ರಮ್ ಹೋಮ್ ಅಂಥೇಳಂದು ಮತ್ತೊಂದು ಇದು ಬಂದೈತ್ರಿ ಈಗ ಕಂಪ್ನಿ ರೀ. ನಿನ್ನೆ ನಮಗೆ ಮೇಡಮ್ ಅವರು ಫೋನ್ ಹಚ್ಚಿದ್ರಿ. ಅವರು ನನ್ನ ನಂಬರ್ ಎಲ್ಲ ಕೊಡ್ರಿ, ಅದರದ್ದೆಲ್ಲ ನನಗೇನಾದರೂ ನಾನು ಫೋನ್ ಹಚ್ಚಿದ್ರು ಅಂತ ಹೇಳಿದ್ರೆ, ನಿಮ್ಮ ಸಬ್ಸ್ಕ್ರೈಬರ್ ಅದು ಫೋನ್ ಹಚ್ಚಿದ್ರು ಅಂತ ಹೇಳಿದ್ರೆ ನಾನು ಅವ್ರಿಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ಯಾರಿ. ಇವಾಗ ಮನೆಯೊಳಗೆ ಕೆಲಸ ಇಲ್ದನ ಹೆಣ್ಮಕ್ಳು ಎಷ್ಟೋ ಜನ ಇರ್ತಾರೆ. ಆಮೇಲೆ ಕಡೆ ಗಂಡು ಮಕ್ಳು ಆಗಿರ್ಬೋದು, ಅವರು ಇರ್ತಾರೆ. ಕೆಲಸ ಸಿಗೋದು ಭಾಳ ಕೆಲಸ ಸಿಗಲ್ರಿ. ಈಗ ಭಾಳ ಕೆಲಸದ ಬಗ್ಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗಾಕತ್ತವ್ರಿ. ಹೆಣ್ಮಕ್ಳು ಹೋಗಿ ಹೊರಗೆ ದುಡಿಯೋವಂಥದ್ದು ಇರಂಗಿಲ್ಲ. ಈಗ ದುಡಿಯೋಕೆ ಆಗಂಗಿಲ್ಲ. ಮಕ್ಳು ಇರ್ತಾವೆ ಮನೆಯೊಳಗೆ. ಅಂಥವ್ರು ಏನು ಮಾಡ್ಬೋದಪ್ಪ ಅಂದ್ರೆ ಈ ಕಂಪ್ನಿಗೆ ಜಾಯ್ನ್ ಆಯ್ದ್ರಿ ಅಂತ ಹೇಳಿದ್ರೆ ನೀವೇನಿಲ್ಲ ಮೊಬೈಲ್ನೊಳಗೆ 1-2 ತಾಸಿಂದ ಅಷ್ಟ ಇದಿರಂತ್ರಿ ಕೆಲಸ ಇರೋದಂತ್ರಿ. ಅಷ್ಟೇ ರೀ. ಅದನ್ನು ಬಿಟ್ಟರೆ ಮತ್ತೆ ಏನು ಎಕ್ಸ್ಟ್ರಾ ಇದಿರಂಗಿಲ್ಲ ಅಂತ್ರಿ. ಎಷ್ಟೆಷ್ಟೋ ದುಡ್ಡು ಗಳಿಸ್ಕೊಂತಾರತ್ರಿಪ್ಪ. ನಿನ್ನೆ ಮೇಡಮ್ ಅವ್ರು ಹೇಳೋದ್ರೊಳಗೆ ಅಂದ್ರೆ ಅಷ್ಟಿದಾತ್ರಿ. ಅವರು ಅಷ್ಟು ಚಂದನ ತಿಳಿಸ್ಕೊಟ್ರಿ ಅವರು. ಹಾಗೆಲ್ಲ ಇರ್ತೈತ್ರಿ ಅದು. ಅದ್ರ ಬಗ್ಗೆ ನಾನೆಲ್ಲ ಮಾಹಿತಿ ಕೊಡ್ತೀನಿ ರೀ. ನನಗೆ ಯಾರಾದರೂ ಫೋನ್ ಹಚ್ಚಿದ್ರು ಅಂತ ಹೇಳಿದ್ರೆ ನಾನು ಅವ್ರಿಗೆ ಕೊಡ್ತೀನಿ, ನನ್ನ ನಂಬರ್ ಹಾಕ್ರಿ ಅಂತ ಹೇಳ್ಯಾರಿ ಅವರು. ಹ್ಞೂ ರೀ ಮೇಡಮ್ ಅಂತಂದು ಹೇಳಿವ್ರಿ ನಾವು. ಅದು ಯಾವ ಕಂಪ್ನಿ ಮದ? SPS ಕಂಪನಿ ಅಂತ ಹೇಳಿ ಕಂಪ್ನಿ ಅಂತ ನೋಡ್ರಿಪ್ಪ. ಅದು ಆ ಕಂಪ್ನಿಗಂತಲ್ಲ, ನೀವು ಅವ್ರ ಮೇಡಮ್ ಅವ್ರಿಗೆ ಹೇಳಿದ್ರೆ ಸಾಕು, ನೀವು ಅವ್ರು ಇದು ಮಾಡ್ತಾರಂತ್ರಿ. ಎಷ್ಟು ಲಕ್ಷ ಗಂಟ್ಲೆ ದುಡಿಯಾಕತ್ತಾರಂತ್ರಿ ಅದ್ರೊಳಗೆ. ತುಂಬಾ ಅಂದ್ರೆ ತುಂಬಾ ಜನ ಅರ್ನಿಂಗ್ ಮಾಡ್ಕೊಳಕತ್ತಾರಂತ್ರಿ ಅದ್ರೊಳಗ್ರಿ. ಆಮೇಲೆ ಅವಾರ್ಡ್ ಫಂಕ್ಷನ್ ಇಟ್ಟಿರ್ತಾರಂತ್ರಿ. ಹೇಳ್ಯಾರ ನನಗರಿ ಅವರು, ತಿಂಗಳಿಗೊಂದ್ಸಲ ನಾವು ಬಹುಮಾನವಾಗಿ ದುಡ್ಡು ಕೊಡ್ತಿರ್ತೀವಿ 10 ಜನಕ್ಕೆ. ನಾವೇನು ಮಾಡ್ತೀವಿ, ನಿಮ್ಮ ಕಡೆನ ನಾವು ಸೀರೆನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ಯಾರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಮತ್ತು ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್. ಮತ್ತು ನೀವು ಒಬ್ರು ಅದ್ರೊಳಗೆ ನಮ್ದ್ರೊಳಗೆ ಇದಾಗ್ರಿ ಅಂತ ಹೇಳ್ಯಾರ ಅವರು. ಏನದು ಆ್ಯಡ್ ಆಗ್ರಿ ಅಂತ ಹೇಳ್ಯಾರ ಅವರು ನಮ್ಮ ಜೊತೆ ಅಂತಂದು ಹೇಳ್ಯಾರಿ ಅವರು. ಅವಾಗ ಏನಿಲ್ಲ ನಿಮ್ದು ಅದ್ರೊಳಗೆ ಏನು ತೊಂದ್ರೆನೇ ಇಲ್ಲ. ಅದ್ರೊಳಗೆ ನಿಮ್ಗೆ ಏನು ತೊಂದ್ರೆನೂ ಕೊಡಂಗಿಲ್ಲ ನಾವು. ಅಂಥ ಕೆಲಸ ಅದು ಅಂತಂದು ಹೇಳ್ಯಾರಿ, ಅಂಥ ಕಂಪ್ನಿ ಅದು ಅಂತಂದು ಹೇಳ್ಯಾರಿ.
ಆಯ್ತು ತಗೊಳ್ರಿಪ್ಪ ಅಂತಂದು ಹೇಳಿವಿ ನಾವು. ಲಕ್ಷಾಂತರ ಜನ ಜಾಯ್ನ್ ಆಗ್ಯಾರಂತ್ರಿ ಅಲ್ಲಿ. ಆಗ್ಯಾರಂತ್ರಿ, ಭಾಳ ಎಷ್ಟೆಷ್ಟು ಒಳ್ಳೇದೈತಿ. ಲಕ್ಷ ಗಂಟ್ಲೆ ದುಡ್ಯಾತಾರಂತ್ರಿ. ನಿಮಗೂ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ದೊಡ್ಡದಂದ್ರ ದೊಡ್ಡ ಆಪರ್ಚುನಿಟಿನ ರೀ ಇದು. ಮತ್ತೆ 1 ತಾಸು 2 ತಾಸು ಅಷ್ಟೇ ನೀವು ಇದ್ರೊಳಗೆ ಟೈಮ್ ಕೊಟ್ಬಿಟ್ಟ ಸಾಕ್ರಿ ನಿಮಗ. ಅವ್ರ ಎಲ್ಲ ಟೀಮ್ ವರ್ಕ್ ಇರ್ತೈತಂತ್ರಿ, ಅವ್ರದ್ದು ಎಲ್ಲ ಹೇಳ್ಕೊಡ್ತಾರಂತ್ರಿ. ಅವ್ರ ಮಸ್ತ್ ಹೇಳ್ಕೊಡ್ತಾರಿ, ಪಾಪ ಚಲೋ ಅದಾರಿ. ನಾವೆಲ್ಲ ಡಿಟೇಲ್ ಆಗಿ ಹೇಳಿದ್ರು ಬಿಡ್ರಿಪ್ಪ ಅದ್ರ ಬಗ್ಗೆ ಎಲ್ಲ. ಫೋಟೋಸ್ ಕಳ್ಸ್ಯಾರಿ, 1-2 ಫೋಟೋಸ್ ಅದೆಲ್ಲ ಆಡ್ ಮಾಡಿರ್ತೀವಿ ನಾವು. ಅವರೆಲ್ಲ ನೋಡ್ರಿ ಫಂಕ್ಷನ್ ಇಟ್ಟಿದ್ದು ಅವಾರ್ಡ್ ಕೊಡೋದು ಅದೆಲ್ಲ ಇದು ಮಾಡ್ಯಾರ್ರಿ ಅವರು. ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಬಂತು ಅದೆಲ್ಲ ಡೀಟೇಲ್ಸ್ ಕಳ್ಸ್ಯಾರಿ ನಮ್ಗೆ ಅವರು. ಅದನ್ನೆಲ್ಲ ನೋಡಿದ್ವಿ ನಾವು, ಖುಷಿ ಆಯ್ತ್ರಿನಪ್ಪ ನಮಗೆಲ್ಲ. ಅಂದ್ರೆ ಅದ್ರೊಳಗೆ ಫೇಕ್ ಇಲ್ಲ ಅನ್ನೋದನ್ನ ಅವ್ರು ಎತ್ತಿ ತೋರ್ಸ್ಯಾರ ಅದ್ರೊಳಗ್ರಿ, ಎತ್ತಿ ಹೇಳ್ಯಾರ ನಮಗ್ರಿ ಅದ್ರೊಳಗೆ. ಇದು ಫೇಕ್ ಅಲ್ಲ, ಇದು ಏನು ಇದಲ್ಲ ಅಂತನ್ನೋ ಅಂಥದ್ದು ಹೇಳ್ಯಾರಿಪ್ಪ ನಮಗೂ. 1-2 ನಂಬರ್ ಅವ್ರು ನಮಗೆ ಕೊಟ್ಟಾರಿ ಫ್ರೆಂಡ್ಸ. ನೋಡ್ರಿ ನಿಮ್ಗೆಲ್ಲರಿಗೂ ಆಸಕ್ತಿ ಇದ್ದವರು ಫೋನ್ ಹಚ್ಚಿರೋರಿಗೆ ಮೊದಲು ಮೇಡಮ್ ಅವ್ರಿಗೆ ಫೋನ್ ಹಚ್ಚಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಅವರು. ನಿಮಗೆ ಅದೆಲ್ಲ ಅರ್ಥ ಆಗಿದ ಮೇಲೆ ನೀವು ಜಾಯ್ನ್ ಆಗ್ಬೋದ್ರಿ. ನಾನೇನು ಇದನ್ನ ಮಾಡಂಗಿಲ್ಲ ರೀ, ನಿಮಗೆ ಫೋರ್ಸ್ ಮಾಡಕತ್ತಿಲ್ಲ ರೀ ನಿಮ್ಗೆ. ನೀವು ಮೇಡಮ್ ಅವ್ರಿಗೆ ಫೋನ್ ಹಚ್ಚಿರಿ, ಅವ್ರು ಏನು ಹೇಳ್ತಾರೆ ಕೇಳ್ರಿ. ಆಮೇಲೆ ನಂತರ ನೀವು ಅದ್ರದ್ದು ಡಿಸಿಷನ್ ತಗೋಬೋದು ಫ್ರೆಂಡ್ಸ. ನಮಗಂತೂ ಅವ್ರು ಹೇಳಿದ್ದು ಭಾಳ ಖುಷಿ ಅನ್ನಿಸ್ತ್ರಿ. ಭಾಳ ಒಳ್ಳೆ ರೀತಿ ಹೇಳಿದ್ರು, ಭಾಳ ಒಳ್ಳೆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರ್ರಿ. ಹೇಳ್ತಾರ್ರಿ. ಚಲೋ ಆತ್ರಿ ಮೇಡಮ್, ನಿಮ್ಲಿಂದ ನಮ್ಮ ಸಬ್ಸ್ಕ್ರೈಬರ್ಗೂ ಒಂದು ಹೆಲ್ಪ್ ಆದ್ರೆ ಸಾಕ್ರಿ. ಥ್ಯಾಂಕ್ ಯು ರೀಪ್ಪ, ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಕಡೆಯಿಂದ. ಮತ್ತು ನಮ್ಮ ಆರಿಫರಿ ಅಮ್ಮ ನಿಮ್ಮ ಮನೆಯೊಳಗೆ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ಮುಂದೊಂದು ಟೇಬಲ್ ಇಟ್ಕೊಂಡು ಅದ್ರ ಮ್ಯಾಲೆ ನೀವು ವರ್ಕ್ ಮಾಡಾಕತ್ತಿದಿ ಅಂತ ಹೇಳಿದ್ರೆ ಹೆಂಗೆ ಅನಿಸ್ಬೋದಮ್ಮ ಅಂತ ಆಕಿ ಒಂದು ತಲೆ ಒಳಗೆ ಇದನ್ನು ತೊಗೊಂಡು ಒಂದು ಫೋಟೋ ರೆಡಿ ಮಾಡ್ಯಾಡ್ರಿ. ಅದು ನಾನು ಹಾಕಿರ್ತೀನಿ ನೋಡಿರಿ. ಎಷ್ಟು ಚಂದ ರೆಡಿ ಮಾಡ್ಯಾಳ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ರೆಡಿ ಮಾಡ್ಯಾಡ್ರಿ. ಕಿ ನನ್ನಷ್ಟಕ್ಕೆ ನನಗೆ ಖುಷಿ ಅನ್ನಿಸ್ತಿರಿ ಅದು ನೋಡಿ. ಇವು ನನ್ನ ಹಿಂಗೆ ಕುಂದ್ರಿಸ್ಬಿಟ್ಟು ಯಾರಿಪ್ಪ ನೀನು ಅಂತಂದು. ಹ್ಞೂ ನಮ್ಮ ನೀನು ಈ ಥರ ಕುಂದ್ರಬೇಕು ನೋಡಮ್ಮ ಅಂತಂದು. ಅಮ್ಮ ದೇವ್ರ ಆಶೀರ್ವಾದ ಇತ್ತು ಅಂತ ಹೇಳಿದ್ರೆ ನಾವು ಏನೋ ಏಟೋ ಆಟೋ ಓದೀವಿ. ದೇವ್ರ ಆಶೀರ್ವಾದ ಇತ್ತಂದ್ರೆ ಯಾರು ಬೇಡ ಅಂತಾರಮ್ಮ ಅಮ್ಮ. ಆಗಲಿ ನಾನು ಕುಂದ್ರದಕ್ಕಿಂತ ನೀವು ಕುತ್ಕೊಂಡ್ರೆ ಇನ್ನೂ ನನಗೆ ಭಾಳ ಖುಷಿ ಹಂಗೆ ಅಂತಂದು. ಮತ್ತು ನಮ್ಮ ಮೇಡಮ್ ಅವ್ರು ಹೇಳ್ಯಾರಿ, ನಾನು ಗಿಫ್ಟಾಗಿ ನಿಮ್ಮನ್ನು ನಾನು ನಿಮಗೆ ಗಿಫ್ಟ್ ಕೊಡೋದು, ಅದನ್ನು ನಿಮ್ಮನ್ನು ನಾನು ಇದ್ರೊಳಗೆ ಜಾಯಿಂಟ್ ಮಾಡ್ಕೊತೀನಿ ಅಂತೇಳಂದು. ನಾವು ಬೇಡ ಅಂತ ಹೇಳಿದ್ರಿ, ಬೇಡ್ರಿಪ್ಪ ನಮಗೆ ಅಂತ ಅಂದೆ ನಾನು. ಇಲ್ಲ ನೀವಿರಿ ಅಂತಂದು ಹೇಳ್ಯಾರಿ. ಓಕೆ ರೀ ಮೇಡಮ್ ಅಂತಂದು ಹೇಳೀನಿ. ಅದೇನೋ ಒಂದು ದೇವ್ರ ಆಶೀರ್ವಾದ ನಿಮ್ಮ ಲಕ್ ಇತ್ತು ಅಂತ ಹೇಳಿದ್ರೆ ನೀವು ಎಲ್ಲಿಗೂ ಹೋಗಿ ಮುಡ್ತೀರಿ ಅಂತ ಬೆಳೆರೇ ಹೇಳಿದ್ರಿ ಅವರು. ಯಾರು ಏನು ಹೇಳ್ತಾರೆ ನಮ್ಮ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಸಾಗೋದ್ರಿಪ್ಪ. ಮತ್ತು ನನಗೆ ಮರೀರಿ, ನೀವು ನೋಡಿರಿ, ಫೋನ್ ನಂಬರ್ ಹಾಕಿರ್ತೀವಿ, ಕೇಳ್ರಿ ಅವ್ರಿಗೆ. ಕ್ಲೀನಾಗಿ ಹೇಳ್ತಾರೆ ಅವ್ರು, ನಿಮಗೆ ಡಿಟೇಲಾಗಿ ತೋರಿಸ್ಕೊಡ್ತಾರೆ, ನಿಮಗೆ ಡಿಟೇಲಾಗಿ ಹೇಳ್ತಾರೆ ಅವರು ಎಲ್ಲರೂ. ನೋಡಿರಿ ಒಳ್ಳೇದಾಗುತ್ತಾ ಅಂತ ಹೇಳಿದ್ರೆ ಅಂದ್ರೆ ನೀವು ಅಲ್ಲಿ ಇಲ್ಲಿ ಮಾಡಿದಕ್ಕಿಂತ ಇಲ್ಲೊಂಥರ ಇವ್ರ ಕಡೆ ಒಮ್ಮೆ ಮಾಡಿ ನೋಡಿರಿ. ನಿಮಗೆ ಅನುಕೂಲ ಆಯ್ತು ಅಂದ್ರೆ, ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಹೇಳೋದು ನಾನು. ಕೇಳಿ ನೋಡ್ರಿ, ಅವ್ರು ಫೋನಾರು ಹಚ್ಚಿ ಕಡೆಗೆ ಫೋನ್ ಹಚ್ಚಿ ಕೇಳ್ಕೊಳ್ರಿ. ನಿಮಗೆ ಹೆಂಗೆ ಅನಿಸ್ತೈತಿ ಅವ್ರ ಮಾತಿನಿಂದ, ಅವ್ರು ಕೊಡುವಂಥ ಸ್ಪೀಚ್ನಿಂದ ನಿಮ್ಗೆ ಹೆಂಗೆ ಅನಿಸ್ತೈತಿ ಅದನ್ನು ನೋಡ್ಕೊರಿ. ನೋಡ್ಕೊಂಡು ಕೇಳ್ಕೊಂಡು ಆಮೇಲೆ ಕಡೆ ನೀವು ಟ್ರೈ ಮಾಡ್ಬೋದು ಅಂತ ನನ್ನ ಅನಿಸಿಕೆ ರೀ. ಇದು ನಮ್ಮ ಮೇಡಮ್ ಅವರು ಕಟ್ ಕಳಿಸಿದ್ರಿ, ಶೋಭಾ ಮೇಡಮ್ ಅವರು ಕಟ್ ಕಳಿಸಿದ್ರಿ ಸೀರೆದು. ಇದ್ರದ್ದು ಬ್ಲೌಸ್ ಕಟ್ ಮಾಡಿದಿರಿ. ಇದನ್ನು ಡಿಸೈನ್ ಹಾಕಿಸ್ಬೇಕು ಅಂತ ಅಂದು. ಎಷ್ಟು ಚೆನ್ನಾಗೈತೆ ನೋಡ್ರಿ ಇದು. ಕಾಂಚೀಪುರಂ ಸೀರೆನ್ರಿ ಇದು, ಚಲೋ ಅದು ಇದು. ಅದೇ ರೀ, ಎಷ್ಟು ಚಂದ ಹೊಳ್ಯಾಕೈತೆ ನೋಡ್ರಿ ಬ್ಲೌಸ್ ಅದೆಲ್ಲ. ಅದು ನಾನು ಯಾವುದಕ್ಕೆ ಕಟ್ ಮಾಡಿದೆ ಅಂದ್ರೆ, ಈಗ ನಮ್ಮ ಹೆಸರಿನ ಕೈಯಾಗ ಕೊಡ್ಬೇಕು, ಡಿಸೈನ್ ಹಾಕಿಸ್ಬೇಕು ಈ ಥರ. ಇದು ಡಿಸೈನ್ ಈ ಥರದ್ದು ಕಲರಿಂದ ಡಿಸೈನ್ ಬರುತ್ತೆ ಅಲ್ರಿ ಇದು ಬ್ಲೌಸಿಗೆ. ಹಾಗಾಗಿ ಆಕೆಗೆ ವಿಡಿಯೋ ಕಾಲ್ ಮಾಡಿದ್ದೀರಿ ನಮ್ಮ ಹೆಸರಿನಾಗ. ಹಾಕಂತವ್ರಿ ಮಸ್ತ್ ಆಕೈತಿದು, ಈ ಥರದೊಳಗೆ ನಾವು ಹಾಕೀವಿ ಅಂದ. ಬ್ಲೌಸಿಗೆ ಇದು ಭಾಳ ಇದಾಗುತ್ತೆ ರೀ ಅದು. ಪೂರ ನಾನು ತೋಳ ಇಷ್ಟು ದೊಡ್ಡ ತೋಳ ಆಗ್ಬಿಡ್ತಾರೆ ನಾನು. ಅದಕ್ಕೆ ಅಕ್ಕೇನಂದ್ಲು, ಬೇಡ ಸಣ್ಣ ಇದು ದೊಡ್ಡ ದಡಿ ತೆಗ್ದ ಬಿಡೋಣ, ಅದನ್ನು ಸಣ್ಣ ದಡಿ ಇರ್ತೈತಲ್ಲ ಅದನ್ನು ಅಷ್ಟು ಹಾಕೋಣಂತ ಅಂತಂದ್ಲು. ಇಲ್ಲೈತಲ್ರಿ ಇಂಥದ್ದು ಸಣ್ಣ ದಡಿ, ಇಲ್ಲೈತೆ ನೋಡಿರಿ, ಇದು ಸಣ್ಣ ದಡಿ ಅಷ್ಟು ಹಾಕೋಣಂತ ಡಿಸೈನ್ ಹಾಕ್ತಂತು ಅಂದ. ಹಾಕಿ ಬ್ಲೌಸ್ ನೀನು ರೆಡಿ ಮಾಡಿಬಿಡುವ ಅಂತೇಳಿ. ಯಾಕಂದ್ರೆ ಡಿಸೈನ್ ಮಾಡಿದ್ಮೇಲೆ ನಮಗೆ ಕಟ್ ಮಾಡಕ್ಕೆ ಬರ್ಬೇಕಲ್ಲ ರೀ. ಸಾದಾ ಆದ್ರೆ ನಾವು ಹೊಲ್ಕೊತೀವಿ ಕಟ್ ಮಾಡ್ಕೊಂಡು. ನನಗೆ ಯಾಕೋ ಇದಕ್ಕೆ ಡಿಸೈನ್ ಹಾಕಿಸ್ಬೇಕಂತ ಅನ್ಸಾಕತ್ತೈತ್ರಿ. ಚೆನ್ನಾಗೈತ್ರಿ, ಚಲೋ ಸೀರೆ ಐತಿ. ಅದಕ್ಕೆ ಇದಕ್ಕೊಂದು ಡಿಸೈನ್ ಹಾಕಿಸಿ ಬ್ಲೌಸ್ ನೀನು ರೆಡಿ ಮಾಡಿ ಕೊಟ್ಬಿಡ್ರಿವಾ ಅಂತಂದು ಹೇಳೀನಿ. ಹ್ಞೂ ಅಂತ ಹೇಳ್ರಿ. ಈಗ ನಮ್ಮ ಸುಲ್ತಾನರು ಯಾರು ಬಂದಂದ್ರೆ ಕೊಟ್ಟು ಕಳ್ಸ್ತೀನಿ. ನೀನಾ ಬಾ, ನೀನು ಬ್ಲೌಸಿಗೆ ಹಾಕ್ಬೇಕಂದ್ರೆ ನೀನಾ ಬರ್ಬೇಕಂತ ನನಗೆ ಅನ್ನಕತ್ತಾಳ್ರಿ. ಇವ ಎಲ್ಲಿ ಬರ್ತಿ ಬಿಡೋ, ಬರೋದು ಹೋಗೋದು ಆಗಂಗಿಲ್ಲ, ಗಾಡಿ ಇಲ್ಲ ಏನಿಲ್ಲ ಅಂತಂದು ಹೇಳಿದ್ದೀರಿ. ಅವ್ನು ಬಂದಂದ್ರೆ ಅವ್ನ ಕೈ ಕೊಟ್ಟು ಕಳಿಸ್ತೀನಿ. ನೋಡಿರಿ ಎಷ್ಟು ಚೆನ್ನಾಗೈತಿ ಸೀರೆ. ಹಾಗೆ ಈ ಥರ ಐತ್ರಿ ಫುಲ್ ಇದು. ಮತ್ತು ಥ್ಯಾಂಕ್ ಯು ರೀ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಭಾಳ ಅಂದ್ರೆ ಭಾಳ ಮನ್ಸಿಗೆ ಬಂತ್ರಿ ನನಗಿದು ಸಾರಿ. ಸೂಪರ್ ಐತ್ರಿ, ಶೈನಿಂಗ್ ಐತ್ರಿ ಸಾರಿ. ದಡಿ ಗಿಡಿ ಎಲ್ಲ ಅಷ್ಟು ಮಸ್ತ್ ಐತಿ ಬಿಡ್ರಿ. ನೋಡಿರಿ ಎಷ್ಟು ಚಂದ ಐತ್ರಿ.
ಈ ಕಲರ್ ಭಾಳ ಸೂಪರ್ ಕಾಂಬಿನೇಷನ್ ಐತ್ರಿ ಇದು ಸೀರೆಗೂ ಇದಕ್ಕೆ ರೀ ಬ್ಲೌಸಿಗೆ ಎಷ್ಟು ಚಂದ ಐತೆ ನೋಡ್ರಿ. ಮತ್ತು ಹೆಣ್ಮಕ್ಳಿಗೆ ಸೀರೆ ಅಂತಂದ್ರೆ ಅದ್ರಾಗ ನಮಗಂತೂ ಏನು ಒಂದು ನಾವು ಡ್ರೆಸ್ ಉಡಂಗಿಲ್ಲ ಏನಲ್ರಿ, ಸೀರೆನಲ್ಲ ಎಷ್ಟು ಸೀರೆ ಇದ್ರೂ ಎಷ್ಟು ಉಟ್ಕೊಂಡ್ರು ಎಂಥವು ಇದ್ರೂ ಕಡಿಮೆನ ರೀ ನಮಗೆ ಸೀರೆ ರೀ. ಅದರ ಫಂಕ್ಷನ್ ಒಂದು ಒಳ್ಳಮಳ ಒಟ್ಟು ಏನರ ಒಂದು ಫಂಕ್ಷನ್ ಇರ್ತಾವ್ರೆ. ಈಗ ನೋಡಿರಿ ನಾಳೆ ಓಪ್ನಿಂಗ್ ಇದ್ದು ಹೋಗ್ಬೇಕ್ರಿ. ಇಲ್ಲಿ ನಾ ಬಾಜುರಿ ನಮ್ಮ ನಬಿಲ್ಲ ಅದು ಅಂತಿರ್ತೀನಲ್ಲ ನಾನು, ಅವ್ರದ್ದು ಮನೆ ಓಪ್ನಿಂಗ್ ಐತ್ರಿ ನಾಳೆ ರೀ. ನಾಳೆ ಅಲ್ಲಿಗೆ ಹೋಗ್ರಿ. 2 ಕಡೆ ಐತ್ರಿ, ಒಂದು ನಮ್ಮ ಮೊಲಾಬಾಯರ್ ಅಂತಂದಾರ ರೀ, ಅವ್ರದ್ದು ಒಂದು ಐತ್ರಿ ಮತ್ತು ಇವ್ರದ್ದೊಂದು ಐತ್ರಿ. ಅಮ್ಮ 2 ಕಡೆನೂ ಹೋಗಿ ಬರೋಣ್ರಿ ಅಂತ ಹೇಳ್ರಿ. ನೋಡನ್ರಿ ಎಲ್ಲಿ ಹೋಗೋದಾಗುತ್ತೆ ಏನೈತೆ ಅಂತಂದು ಹಿಂಗೆ ಒಟ್ಟು ಏನರ ಒಂದು ಫಂಕ್ಷನ್ ಇದ್ದೇ ಇರ್ತಾವೆ ರೀ. ಮತ್ತು ನಮ್ಮ ಫ್ಯಾಮ್ಲಿ ಒಳಗೆ ನೋಡ್ತಿರಲ್ರಿ, ನಮ್ಮ ಒಬ್ಬರು ತಪ್ಪದ್ರಾಗ ಒಬ್ಬರು ತಪ್ಪದ್ರಾಗ ಒಬ್ಬರು ಫಂಕ್ಷನಾಗ ಇದ್ದೇ ಇರ್ತಾವೆ ರೀ. ಹಾಗಾಗಿ ಸೀರೆ ಎಷ್ಟಿದ್ರು ನಮಗೆ ಕಡಿಮೆ ರೀ. ಮತ್ತು ನಾವು ಸೀರೆ ಪ್ರಿಯರ್ ರೀ, ನಾವು ಸೀರೆ ಪ್ರಿಯರ್ ಅಂತಾರಲ್ರಿ, ಹಂಗೆ ಸೀರೆ ಪ್ರಿಯರ್ ರೀ ನಾವು. ಈಗ ಇದೊಂದು ಪಟ ರೆಡಿ ಮಾಡಿದ್ನ ಯಾವಾಗ ಹುಟ್ಟಿನೋ ಯಾವಾಗಿಲ್ಲ ಅನ್ಸಾಕೈತ್ರಿ ನನಗೆ. ಇದನ್ನು ಸೀರೆ ಉಡ್ಬೇಕು ರೀ. ಇದನ್ನು ರೆಡಿ ಮಾಡ್ಕೊಡೋದು ಅಷ್ಟು. ಏನರ ಫಂಕ್ಷನ್ ಬಂತಂದ್ರೆ ನೆಕ್ಸ್ಟ್ ಇದ ಸೀರೆನ ಉಡ್ತೀನಿ ರೀ ಅವ್ರದ್ದು ರೀ. ನಮ್ಮ ಅಮ್ಮನೂ ಕೊಯ್ತಮ್ಮ ಸೆಕತ್ರಿ. ನಮ್ಮ ಸುಲ್ತಾನ್ ಬಂದರಿ, ನಮ್ಮ ವರ್ಷಿ ಅಮ್ಮ ಕೊಂಡಾಳ್ರಿ. ಟೈಮ್ ಅಲ್ಲಿ 5 ಗಂಟೆ ಆಗಿ ಬಂತು. ನಾವು ಇದಕ್ಕೆ ಹೋಗ್ಬೇಕ್ರಿಪ್ಪ ದವಾಖಾನಿಗೆ ರೀ. 5 ಗಂಟೆಗೆ ಬಾ ಅಂತ ಹೇಳಿ ಅವರು. ಹಾಗಾಗಿ ಅವೆಲ್ಲ ನೀರು ತುಂಬಿ ಅಮ್ಮ ಕೊಟ್ಟು ಮತ್ತು ಚಹಾ ಕೆಟ್ಟಾಡ್ರಿ. ಚಹಾ ಕುಡಿದು ಹೋಗ್ತೀವ್ರಿ ನಾವು. 5 ಗಂಟೆಗೆ ಬಾ ಅಂದಾರ ಅವರು. ಹೋಗೋಣ ಬರೋಬ್ರು. ಕಸ ಹೊಡೆದು ಬಿಡ್ಲೇ ನಾನು ಇಟ್ಬಿಡ. ನಾವೀಗ ಆಸ್ಪತ್ರೆಗೆ ಹೋಗಕತ್ತೀರಿ. ಫೋನ್ ಹಚ್ಚಿದ್ರು, ಆಟೋನು ಬಂತ್ರಿ. ಹೋಗನ್ರಿ. ನಮ್ಮ ಟ್ರೀಟ್ಮೆಂಟ್ ಶುರು ಆದ್ರಿ. ಹಲ್ಲು ಹಾಕೋದ್ರಿ. ಅವು ಹಲ್ಲಾಗನೆ ಇಂಜೆಕ್ಷನ್ ಮಾಡ್ತಾರಲ್ರಿ ದೌಡಿಗೆ. ಆಗಿ ಹೇಳತ್ತಾಳ್ರಿ ಇವತ್ತು ಇಂಜೆಕ್ಷನ್ ಇಲ್ಲ ಅಂತ ಹೇಳಿದ್ರಿ ಅವರು. ಡಾಕ್ಟ್ರ್ ಮತ್ತೆ ಬರ ಮುಂದೆ ಹೇಳಿ ಕಳಿಸ್ತಾರೆ, ಇನ್ನೂ ಒಂದು ಹಲ್ಲು ಉಳಕೈತೆ ನೋಡಾರಿಪ್ಪ ನಿಂದ, ಮರಿಬೇಡ ಬರೋದಂತ್ರಿ. ಅಯ್ಯಪ್ಪ ಇಷ್ಟ ರಗಡ ಆತ್ನ ಯಾಕ್ರ ಬಂದಿನ ಅನ್ನಿಸ್ತೀರಿ ಜೀವನ ಅಂತ. ಈಗ ಏನು ಮಾಡೋದ್ರಿ, ನೋವಾಕೈತೆ. ಅದು ಇದು ಹತ್ತುವಂತ ಜೆಲ್ ಅದು ಕೊಟ್ಟಾರ್ರಿ. ಆಟ ನೋಡ್ಬೇಕ್ರಿ ನಾವು. ಮತ್ತೆ ಬಂದಿರಿ ನಾವು ಮನೆಗೆ. ಬರಮಟಂದು ವರ್ಷ ಒಟಾಣಿ ಕಾಪಲ್ಲೆ ಮಾಡಕತ್ತಾಳ್ರಿ. ಬೇಳೆ ಸಾರು ಮಾಡಿದ್ಲಲ್ಲೇ ಆಚೆ ಕಡೆ ಒಟಾಣಿ ಕಾಪಲ್ಲೆ ಮಾಡಕತ್ತಾಳ. ಮತ್ತೆ ಎಗ್ ರೈಸ್ ಮಾಡ್ತೀರಾ? ಎಗ್ ರೈಸ್ ಮಾಡ್ತಾ ಅಂತೀರಿ. ಚಲೋ ಇಕ್ಕಿದ ಅನ್ನ ಮಾಡಿಟ್ಟೇನ? ಬಾಣೆ ತಿಕ್ಕೊಂಬಂದಿಲ್ವಾ? ನೀರೊಂದು ಬಿಟ್ಟಾರಿಪ್ಪ, ಪೈಪ್ ಹಚ್ಚಾಳ. ಒಟಾಣಿ ಕಾಳು ಸುಲ್ದಿಟ್ಟಿದ್ದೀರಿ ನಾನು ಬೆಳಿಗ್ಗೆ. ಅವನ್ನ ಮಾಡಕತ್ತಾಳ್ರಿ. ಸೊಪ್ಪಿನ ಪಲ್ಯ ಬೆಳಿಗ್ಗೆ ಮಾಡಿದ್ದು ಹಂಗೆ ಐತೆ ಅದಕ್ಕಿರ. ಇದು ರಾಜಗಿರಿ ಸೊಪ್ಪಿಂದು ಸಾಕಣ್ಣಂದು ಇಷ್ಟು ಕೊಡ್ಲಿ ಅದಾವಲ್ಲಿ ಸಾಕ. ನಾನು ಅಮ್ಮಗೆ ಚಹಾ ಕೊಟ್ಟು ಬಟ್ಟೆ ತೊಳೆದು ಹಾಕಿನ್ರಿ. ಒಣ ಹಾಕ್ಲಿಲ್ಲ ಏನು. ರೊಟ್ಟಿ ಮಾಡ್ಬೇಕ್ರಿ. ಹರ್ಷಿಯಾ ಬಾಂಡೆ ತೊಗೊಂಡು ಹೋಗಮ್ಮ ನೀನು. ನಮ್ಮ ವರ್ಷ ಬಾಂಡೆ ರೆಡಿ ಆದ್ರಿ. ಮತ್ತು ನಮ್ಮ ವರ್ಷ ಗೊಂಬಿ ತೊಗೊಂಡು ಮಕ್ಕಳಾಕತ್ಲರಿಪ್ಪ. ಪಾಪು ಅನ್ನೋದು ಹಾಂ ಪಾಪು ಇದು ಮಾಡ್ದಂಗೆ ಮಾಡ್ತಾಳ್ರಿ. ಅದನ್ನು ಇದು ಮಾಡಿಬಿಡ, ಲೂಸ್ ಹಾಕವು ಹಂಗೆ ಮಾಡಿಬಿಡ. ಅದು ತೆಗದೇನ ಮುಂದೆ ಇದ್ದಮ್ಮ ಅದನ್ನು? ಯಾಕೆ ಹಂಗೆ ಮಡಚಿದಂಗೆ ಐತಲ್ಲ ಅದು. ಆಕೆ ಅಂತ ಆರಿಫ ಮೊದಲು ತೆಗಿದ್ಲು ಅದನ್ನು. ಅಡುಗೆ ಮಾಡಿದ್ರಿ, ಬಾಂಡೆ ತಿಕ್ಕೊಂಬಂದ್ಲು. ಊಟ ಎಗ್ ರೈಸ್ ಮಾಡಿದ್ದು ಉಂಟ್ರಿನ? ಎಗ್ ರೈಸ್ ಮಾಡ್ಕೊಂಡು ಊಟ ಮಾಡಿದ್ರೆ ರೆಡಿ ಆತ್ರಿ ಆಕಿದು ಹಾಸಿಗೆ. ಇವತ್ತು ಊಟ ಮಾಡಿದ ಮೇಲೆ ಹಾಸಿ ಆಡ್ರಿ. ಮೊದಲು ಹಾಸಿ ಊಟ ಮಾಡಿಲ್ಲ, ಹೌದಿಲ್ಲ? 7 ಗಂಟೆಗೆ ಊಟ ಮಾಡ್ಯಾಳ್ರಿ. ಈಗ ಹಾಸಿ ಇಲ್ದು. ಟೈಮ್ ಅಲ್ಲಿ 9 ಗಂಟೆ ಆಗಿ ಬಂತೇನ್ರಿ. ನಮ್ದು ಆಗ್ರಿ 8:30 ಆತನ 9 ಅದ 8:30 ಆಗಿ ಬಂತು. 8:30 ಆತು. ನಾನಲ್ಲ ಸ್ವಲ್ಪ ಅಮ್ಮ ಅಂಗಡಿ ಹಚ್ತಾರ್ರಿಪ್ಪ ಅಲ್ಲಿ ಎದುರಿಗೆ. ಡಾಕ್ಟ್ರ್ ಇದ್ರಂತ ಹೇಳಿದ್ರೆ ಇಂಜೆಕ್ಷನ್ ಮಾಡ್ಕೊಂಬರೋಕಮ್ಮ ಫೋನ್ ಹಚ್ಚಿರಂತೆ. ಅಮ್ಮ ಫೋನ್ ಹಚ್ಚಿದ್ರಿ, ನೀರು ಬಿಟ್ಟಿದ್ರು, ಬಟ್ಟೆ ತೊಳೆದು ಹಾಕಿದ್ರೆ ನಾನು. ಮತ್ತು ರೊಟ್ಟಿ ಮಾಡಿದ್ರಿ. ರೊಟ್ಟಿ ಮಾಡಿ ಮೀನಾ ಕರೆಯಿದ್ರಿಪ್ಪ. ನೋಡಿರಿ ಮೀನಾ ಕರಿತೀನಿ. ನಿನ್ನೆ ಯಾರಿಗೆ ಪೋಸ್ಟ್ ಕರೆದಿತ್ತಿಲ್ಲ ಅಂತ ಹಂಗೆ ಇಟ್ಟಿದ್ದಲ್ರಿಗೆ ಅಷ್ಟು. ಮತ್ತು ಇವತ್ತು ನಾನು ಕರೆದಿಲ್ಲ ಅವನು ಮೀನು ರೀ ಕರೆದಿಟ್ಟೇರಿ. ಬೇಳೆ ಸಾರು ಅದೆಲ್ಲ ಆರಿಪ ಮಾಡಿದ್ಲು, ಅರ್ಶಿಯ ಮಾಡಿದ್ರೆ. ಹಂಗಾಗಿ ಏನು ಅಡುಗೆದೇನಿಲ್ಲ. ಆರಿಪ ಎಲ್ಲ ನೀರು ತುಂಬಿದ್ರೆ ಅಲ್ಲಿ ಒಳಗಿನ ಈ ಕಡೆ ಅಲ್ವೆಲ್ಲ. ಎದಕ್ಕೆ ಹಚ್ಚಿದಮ್ಮ ಈಗ ಅದನ್ನ? ಡ್ರಮ್ಗೆ ಹಚ್ಚಿ ಬಂದೇನ? ಅವು ಅರಿಬಿ ಆಮೇಲೆ ಹೋಗೋ ಮುಂದೆ ಮೇಲೆ ಓದು ಹಾಕ್ಬಿಡ್ತೀವಿ ಬಿಡುವ. ಈಗ ಮುಂದಿನ ಕಡೆನೂ ಭಾಳ ಅದಾವೆ, ಹೌದಿಲ್ಲ? ನಾನು ಅಮ್ಮ ಊಟ ಕೊಟ್ಟು ನಾವು ಊಟ ಮಾಡಿದ್ರಿ. ನೀರು ತುಂಬೋದಂತ್ರಿ. ಪೈಪ್ ತೆಗಿಬಾ ಅಮ್ಮ ಅನ್ಲಾರಿಪ್ಪ ಅಂದು ಅಲ್ಲಿ ನಮ್ಮ ರೋಪನ ಮಗಳನ್ನ ಅಡ್ಡಾಡ್ಸ್ಕೊಂತ ಅಡ್ಡಾಡಕತ್ತಾಡ್ತಾನು. ಈ ಪೈಪ್ ತೆಗ್ಯಾನ್ರಿ. ಮುದ್ದೆ ಮಾಡಿಬಿಡ್ತಾಳ್ರಿ ಆಕಿ ಪೈಪ ಸುತ್ತಿಡುವ ಅಂತಂದ್ರೆ. ಅದಕ್ಕೆ ನಾನು ಸುತ್ತಿನ್ವ ಅಂತ ಹೇಳ್ತೀರಿ ಆಕಿ.
ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.